ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ಒಂದು 2.16 crores ಇಮೇಲ್ ಐ ಡಿ ಸ್ಪೂಫಿಂಗ್ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ಡಿಸೆಂಬರ್ ತಿಂಗಳಲ್ಲಿ ಕೇಸ್ ರಿಜಿಸ್ಟರ್ ಆಗಿ ಇದು ಒಂದು ಕ್ಲಾಸಿಕ್ ಕೇಸ್ ಇದೆ. ಇಲ್ಲಿ ಕಂಪ್ಲೇನೆಂಟ್ ಅವರು ವಿದಿನ್ 1 hour ನಮ್ಮ 15 to 20 ಮಿನಿಟ್ಸಲ್ಲಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಸೊ ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇದ್ದೀವಿ ಗೋಲ್ಡನ್ ಅವರ್ದು ಇಂಪಾರ್ಟೆನ್ಸ್. ತಕ್ಷಣ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಮ್ಮ ಟೀಮ್ ಅವ್ರಿಗೆ ಅನುಕೂಲ ಆಯಿತು. ತಕ್ಷಣ ಏನೇನು ಲೀಗಲ್ ಫಾರ್ಮಾಲಿಟೀಸ್ ಮತ್ತು ಏನೇನು ಆ್ಯಕ್ಷನ್ ತೊಗೊಳ್ಬೇಕು. ಸೊ ಅಕೌಂಟ್ಸ್ ಫ್ರೀಸ್ ಆಯಿತು ಮತ್ತು ಅಕೌಂಟ್ಸ್ ಎಲ್ಲ ಡಿಟೇಲ್ ಟ್ರೇಸ್ ಆಗುವಾಗ ಈ ಪರ್ಟಿಕ್ಯುಲರ್ ಮೇಲ್ ಐ ಡಿ ನೈಜೀರಿಯಾಯಿಂದ ಒರಿಜಿನೇಟ್ ಆಗಿತ್ತು. ಒಂದು ಪ್ರತಿಷ್ಠಿತ ಮೆಡಿಕಲ್ ಕಂಪ್ನಿ ಹೆಸರಲ್ಲಿ ಅವರು ಐ ಡಿ ಕ್ರಿಯೇಟ್ ಮಾಡಿ ಅಲ್ಲಿಂದ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಸಿದ್ರು. ಯಾವಾಗ ಈ ಇದು ಒಂದು ದೊಡ್ಡ ಮೆಡಿಕಲ್ ಕಂಪ್ನಿ ಇದೆ, ಆ ಕಂಪ್ನಿಗೆ ಗೊತ್ತಾಯಿತು ಇದು ಫ್ರಾಡ್ ಆಗಿದೆ ಅಂದರೆ ತಕ್ಷಣ ಪೊಲೀಸ್ಗೆ ಇಂಟಿಮೇಷನ್ ಮಾಡಿದ್ರು. ಅದು ಇಂಟಿಮೇಷನ್ ಮಾಡಿದ ತಕ್ಷಣ ನಮ್ಮವರು ಕೆಲಸ ಮಾಡಿ ಅಕೌಂಟ್ ಫ್ರೀಸ್ ಮಾಡಿ ಡಿಟೇಲ್ ಅಕೌಂಟ್ಸ್ ಎಲ್ಲಿ ಯಾವ ಬ್ಯಾಂಕ್ಗೆ ಹೋಗಿದೆ ಎಲ್ಲಿ ಹೋಗಿದೆ ಅದೆಲ್ಲ ಟ್ರೇಸ್ ಮಾಡಿ ಫ್ರೀಸ್ ಮಾಡಿಬಿಟ್ಟು ಕೊನೆಗೆ 2.16 crores ಎಂಟೈರ್ ಅಮೌಂಟ್ ಯಾರು ಕಂಪ್ಲೇಂಟ್ ಇದ್ರೋ ಅವ್ರಿಗೆ ವಾಪಸ್ ಹೋಗಿದೆ. ಸೊ ಇದು ಒಂದು ಕ್ಲಾಸಿಕ್ ಕೇಸ್ ಇದೆ. ಅಲ್ಲಿ ಪೊಲೀಸೇ ನಮ್ಮ ಟೀಮ್ಗೆ ತಕ್ಷಣ ಮಾಹಿತಿ ಯಾರು ಕೊಟ್ಟರೆ ಖಂಡಿತ ನಾವು ಪ್ರಯತ್ನ ಮಾಡಿ ಆ ಅಮೌಂಟ್ ಫ್ರೀಸ್ ಮಾಡಿಕೊಂಡು ವಾಪಸ್ ಕೊಡಲಿಕ್ಕೆ ಕೂಡ ನಾವು ಪ್ರಯತ್ನ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಫ್ರೀಸ್ ತಕ್ಷಣವೇ ಆಗಿತ್ತು, ಆದರೆ ಕೆಲವು ಕೋರ್ಟ್ ಫಾರ್ಮಾಲಿಟೀಸ್ ಇರ್ತದೆ. ಆ ಕೋರ್ಟ್ ಫಾರ್ಮಾಲಿಟೀಸ್ ಆದಮೇಲೆ ಮೊನ್ನೆ ಅಮೌಂಟ್ ರಿಲೀಸ್ ಆಗಿ ಟೋಟಲ್ ಅಮೌಂಟ್ ನಮ್ಮ ಕಂಪ್ಲೇಂಟ್ ಯಾರಿದೆ ಆ ಕಂಪ್ಲೇಂಟ್ ಅಕೌಂಟ್ಗೆ ವಾಪಸ್ ಹೋಗಿದೆ. ಇದು ಯಾರು ಫೇಕ್ ಅಕೌಂಟ್ ಒಂದು ಫೇಕ್ ಇಮೇಲ್ ಐ ಡಿ ಅಲ್ಲಿಂದ ಒರಿಜಿನೇಟ್ ಆಗಿದೆ. ಸೊ ನ್ಯಾಚುರಲಿ ಅವ್ರ ಬಗ್ಗೆ ನಾವು ಇನ್ನೂ ಡಿಟೇಲ್ ಮಾಡೋದು, ಯಾಕೆಂದರೆ ಫಾರಿನ್ ಕಂಟ್ರಿಯಿಂದ ಒರಿಜಿನೇಟ್ ಆಗಿದೆ. ಮತ್ತು ಅಮೌಂಟ್ ಯಾರ ಅಕೌಂಟ್ಗೆ ಹೋಗಿದೆ ಅದು ಒಬ್ಬ ಓಲ್ಡ್ ಲೇಡಿ. ಅದರ ಬಗ್ಗೆ ಕೂಡ ನಾವು ಯಾಕೆ ಇದೇ ಅಕೌಂಟ್ಗೆ ಹೋಗಿದೆ ಅಂತ ನಾವು ಪರಿಶೀಲನೆ ಮಾಡೋದಕ್ಕೆ ತುಂಬ ಓಲ್ಡ್ ಲೇಡಿ ಇದ್ದಾರಲ್ಲ, ಆದರೆ ಅವರು ಕೂಡ ಅವ್ರಿಗೆ ಅರೆಸ್ಟ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ಅಕೌಂಟ್ಗೆ ಹೋಗಿದೆ. ಇನ್ ಇಂಡಿಯಾ. ಗ್ರೂಪ್ ಫಾರ್ಮಾ ಅದು ಏನಾಗುತ್ತೆ, ಈ ಸ್ಪೆಸಿಫಿಕ್ ಕೇಸಸ್ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಈ ಥರ ರಿಜಿಸ್ಟರ್ ಇದು ನಮಗೆ ಕಂಪ್ಲೇಂಟ್ ರಿಸೀವ್ ಆಗಿದೆ. ಸೊ ವಿಲ್ ಆರ್ ಗೆಟಿಂಗ್ ಇನ್ ಟಚ್ ವಿತ್ 1930 ಬೇರೆ ಏನಾದರೂ ಕಂಪ್ಲೇಂಟ್ ಇದ್ದರೆ ಇಂಥ ಐ ಡಿಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಇದೆ ಒಂದು, ಯಾಕೆಂದರೆ ಇದ್ರ ಬಗ್ಗೆ ಕಂಪ್ಲೇಂಟ್ ಬಂದದಕ್ಕೆ ನಾವು ಫ್ರೀಸ್ ಮಾಡಿದ್ವಿ. ವಿ ಡೋಂಟ್ ಹ್ಯಾವ್ ಅದರ್ ಕಂಪ್ಲೇಂಟ್ಸ್. ಬ್ಯಾಕ್ ಎಂಡ್ ಮಾಡಿದರೆ ಗೊತ್ತಾಗುತ್ತೆ. Yes. Spoof. It's the classical spoof ID which was detected earlier because of immediate report by the complainant.